ಹರಯೇ ನಮಃ. ಹರೇ ಶ್ರೀನಿವಾಸ. ದಾಸರಿಗೆ ಕೇಳಿಸ್ತಾ ಇಲ್ಲ. ಹರೇ ಶ್ರೀನಿವಾಸ. ಹಸಿವೆ ಆಗಿದೆ ಅಂತ ಪಕ್ಕ ಆಗ್ಯದ, ಆದರೂ ಇನ್ನೊಮ್ಮೆ ಹರೇ ಶ್ರೀನಿವಾಸ. ಗುರು ಶ್ರೀಶಮಹಂ ವಂದೇ ಗುರುತತ್ವ ವಿಬೋಧಕಂ ಗುಹಾಶಯಂ ಗುಣಾತೀತಂ ಭಾವಯಂತಂ ಮಹಾಮತಿಂ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ದಾಸರಾಯರ ಶುಭವಾದ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ದಾಸರ ಇನ್ನೊಂದು ಹೆಸರು ಕುಂಟೋಜಿ ದಾಸರು. ಅವರ ಆ ಹೆಸರಿನಿಂದ ನಮಗೊಂದು ಪುಟ್ಟದಾದ ಆದರ್ಶ ಕೊಡ್ತಾರೆ. ಕಾಲು ಚಲೋ ಇದ್ದವನು ಚಲೋ ಓಡ್ತಾನೆ, ಯಾರಿಗೆ ಕಾಲು ಚಲೋ ಇಲ್ಲ ಯಾಕೆ ತಿರುಪತಿಗೆ ಹೋಗ್ಬೇಕು ಬಿಡು ಅಂತ ಬಿಟ್ಬಿಡ್ತಾನೆ. ತುಂಬ ಹೈರಾಣ ಆಗತ್ತೆ ಅಂತ ಬಿಟ್ಬಿಡ್ತಾನೆ. ಹಾಗೆಲ್ಲ ನೀನು ಕುಂಟುತ್ತಾ ಹೋಗು. ಆದರೆ ಜೀಯ ನೀನಲ್ಲದಂತೆ ರಾಯರಿಗೇನು ಹೇಳುವಾಗ ಜೀಯ ಅಂತಾರಲ್ಲ, ಜೀಯ ಅಂದ್ರೆ ಏನು? ಗೆಲುವು ಪಡೆದವನು ಅಂತ ಅರ್ಥ. ನೀನು ಕುಂಟುತ್ತಾ ಹೋಗು, ಇವತ್ತಿಲ್ಲ ನಾಳೆ ನೀನು ಗೆಲ್ತೀಯ. ಆಲಸಿಯಾಗಿ ಮನೆಯಲ್ಲಿ ಕುಳಿತುಕೊಂಡ್ರೆ ನಿನಗೆ ಸಾಧನೆಯ ಮಾರ್ಗದಲ್ಲಿ ಗೆಲುವು ಸಿಗುವುದಿಲ್ಲ. ಸಣ್ಣ ಸಾಧನೆಯನ್ನು ಆರಂಭಿಸು, ಅತ್ಯಲ್ಪ ಸಾಧನೆಯನ್ನು ಮಾಡು. ಆದರೆ ಜಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಸಾಧನೆ ಮಾಡದೆ ವಿಮುಖನಾಗಿ ಕುಳಿತರೆ ಜಯ ಸಿಗುವುದಿಲ್ಲ ಎಂಬುದಾಗಿ ಅವರ ಹೆಸರಿನಲ್ಲೇ ತೋರಿಸ್ತಾ ಇದ್ದಾರೆ. ಕುಂಟೋಜಿ ದಾಸರು ಎಂಬುದಾಗಿ ಹೇಳುವುದರಿಂದಲೇ ಕುಂಟುತ್ತಾ ಸಾಗು ಸಾಧನೆಯೊಳಗೆ, ಆದರೆ ಒಂದು ದಿನ ನೀನು ಗೆಲ್ತೀಯ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ಇನ್ನೊಂದು ಅವರ ಹೆಸರು ಗುರು ಶ್ರೀಶ ವಿಠಲರು. ಶ್ರೀ ಅಂದರೆ ನಮ್ಮ ಲಕ್ಷ್ಮೀದೇವಿ ಅಂತ ಗೊತ್ತು. ಶ್ರೀಮದಾಚಾರ್ಯ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಶ್ರೀ ಅಂದರೆ ಭಾರತೀ ದೇವಿ. ಶಂರೂಪರಾದ ವಾಯುದೇವರನ್ನು ಆಶ್ರಯಿಸಿದ್ದಾಳೆ, ಆದ್ದರಿಂದಾಗಿ ಭಾರತೀ ದೇವಿಗೆ ಶ್ರೀ ಎಂಬುದಾಗಿ ಹೆಸರು. ಶ್ರೀಶ ಅಂದರೆ ಯಾರು? ಮುಖ್ಯ ಪ್ರಾಣದೇವರು, ಭಾರತೀಪತಿಯಾದ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಿಗೆ ಒಡೆಯ ವಿಠಲನಾದವನು ಯಾರು? ನಾರಾಯಣ. ಆ ನಾರಾಯಣನನ್ನು ಯಾರು ಚೆನ್ನಾಗಿ ತಿಳಿದಿದ್ದಾರಲ್ಲ ಅವರೇ ಗುರು. ಆ ಗುರುಗಳ ದಾರಿಯೊಳಗೆ ನಾವು ಹೋದರೆ ನಾವು ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ನನ್ನ ಮಾರ್ಗದಲ್ಲಿ ಬನ್ನಿ ಎಂಬುದಾಗಿ ತೋರಿಸುವುದಕ್ಕಾಗಿ ಆ ಗುರು ಶ್ರೀಶ ವಿಠಲ ಎಂಬ ಅಂಕಿತದಿಂದ ಅನೇಕ ಕೃತಿಗಳನ್ನು ತಾವು ರಚನೆಯನ್ನು ಮಾಡಿಕೊಡ್ತಾರೆ. ಒಂದು ಪ್ರಸಿದ್ಧವಾದ ರಚನೆಯ ಒಂದೆರಡು ಮಾತುಗಳನ್ನು ಕೇಳುವುದಾದರೆ, ನಿನ್ನ ಧ್ಯಾನವ ಕೊಡು ಎನ್ನ ಧನ್ಯನ ಮಾಡು. ನಮಗೆ ಕೃತಕೃತ್ಯತಾ ಭಾವ ಯಾವಾಗ ಬರುತ್ತೆ ಅಂದರೆ, ಮನೆ ಮಾಡಿ ಮಠ ಮಾಡಿ ಏನೋ ಒಂದು ಸ್ವಲ್ಪ ಸೆಟ್ಲ್ ಆಗಿ ಎಲ್ಲ ಆದಮೇಲೆ ಆಯ್ತಪ್ಪ ಇನ್ನು ಮುಗೀತು, ಮಕ್ಕಳ ಮೇಲೆ ಜವಾಬ್ದಾರಿ ಕೊಟ್ಟಿವಿ, ಮಾಡಬೇಕಾದ್ದು ಎಲ್ಲ ಮಾಯಿತು. ದಾಸರು ಹೇಳ್ತಾರೆ, ನನ್ನ ದಾರಿಯೊಳಗೆ ನೀವು ಬಂದಿರಿ ಅಂದಮೇಲೆ ಅಲ್ಲಿ ಕೃತಕೃತ್ಯತಾ ಭಾವ ಅಲ್ಲ, ನಿನ್ನ ಧ್ಯಾನ ನನಗೆ ಬಂದಾಗ ನನಗೆ ಕೃತಕೃತ್ಯತಾ ಭಾವ. ಧ್ಯಾನ ಮಾಡಬೇಕು ಅಂದರೆ ದಾಸರ ಹಾಗೆ 8 ತಾಸು ನಾವು ಕೂಡೋದು ಬೇಕಾಗಿಲ್ಲ, ಅವಶ್ಯಕತೆಯೂ ಇಲ್ಲ, ಅಷ್ಟು ಸಮಯ ನಮಗಿಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. ನಾವು ನರೇಂದ್ರ ಮೋದಿಜಿಯೋ ಅಥವಾ ಮಾರ್ಕ್ ಜುಗರ್ಬರ್ಗೋ ಡೊನಾಲ್ಡ್ ಟ್ರಂಪೋ ಗೊತ್ತಿಲ್ಲ, ಆದರೂ ನಮಗೆ ಸಾಧನೆಗೆ ಟೈಮ್ ಇಲ್ಲ. ಇದು ಅತ್ಯಂತ ನಿಶ್ಚಿತ. ಯಾರಿಗೂ ಸಾಧನೆಗೆ ಸಮಯ ಸಿಗೋದಿಲ್ಲ. ಆದರೆ ದಿನಕ್ಕೆ ಒಂದು 10 ಸೆಕೆಂಡಿನ ಸಾಧನೆ, 10 ಸೆಕೆಂಡ್ ಧ್ಯಾನ ಮಾಡೋದು ಬಹಳ ಬೇಡ. 60 ಸೆಕೆಂಡ್ ಧ್ಯಾನ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ, ಬೇಡ. ಆದರೆ ಜಸ್ಟ್ 10 ಸೆಕೆಂಡಿನ ಧ್ಯಾನವನ್ನು ನಮ್ಮ ಜೀವನದೊಳಗೆ ಪ್ರತಿನಿತ್ಯ ನಾವು ರೂಢಿಸಿಕೊಂಡರೆ ಆಗ ನಮಗೆ ಒಂದು ದಿನ ಧನ್ಯತಾ ಭಾವ ಬಂದೇ ಬರುತ್ತೆ. ಆ ದಿನ ಪರಿಪೂರ್ಣವಾಗಿ ನಾನು ಸಾಧನೆಯನ್ನು ಮಾಡಿಕೊಂಡಪ್ಪ ಅನ್ನೋ ಫೀಲ್ ಬರುತ್ತೆ. ಅದಕ್ಕಾಗಿ ಹೇಳ್ತಾರೆ, ನಿನ್ನ ಧ್ಯಾನವ ಕೊಡು ಎನ್ನ ಧನ್ಯನ ಮಾಡು. 10 ಸೆಕೆಂಡಿನ ಧ್ಯಾನವನ್ನಾದರೂ ಕೊಡು, ಆದರೆ ನನ್ನನ್ನು ಧನ್ಯನನ್ನಾಗಿ ಮಾಡು. ಇದು ದಾಸರಾಯರು ಮಾಡುವ ಪ್ರಾರ್ಥನೆ. ಅವರು 10 ಸೆಕೆಂಡಿನ ಧ್ಯಾನ ಬೇಡ್ತಿದ್ರು ಅಂತಲ್ಲ, ಅವರು ಬೇಡಿದ್ದು 24 ಗಂಟೆ 25 ಗಂಟೆ ಇಲ್ಲ, ಅದರಿಂದ 24 ಗಂಟೆನೇ ಧ್ಯಾನ ಬೇಡಿದ್ದು. ನಮಗಾಗಿ ನಾವು ನಿನ್ನ ಮಂಗಳ ಗುಣವನ್ನೇ ಕೀರ್ತನ ಗೈಸು. ಎಂಥ ದೇವರ ಗುಣಗಳಿವೆ. ದಯೆ ಮಾಡಿದ್ದಾನೆ, ಉಪಕಾರ ಮಾಡಿದ್ದಾನೆ, ಸಮರ್ಥನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ,
ಸಚ್ಚಿದಾನಂದ ಮೂರ್ತಿಯಾಗಿದ್ದಾನೆ. ಭಕ್ತರು ಮಾಡಿದ ಅತ್ಯಲ್ಪ ಸಾಧನೆಯನ್ನು ಕೂಡ ಉರು ಸಾಧನೆಯನ್ನು ಮಾಡಿ ಮಹಾ ಉಪಕಾರವನ್ನು ಮಾಡ್ತಾನೆ. ಭಕ್ತ ದತ್ತಂ ಫಲ್ಗೊಪಿ ಉರುಕಾರಿ, ದೊಡ್ಡದಾದಂತಹ ಗುಣ. ಸಣ್ಣ ಮೊಮ್ಮಗ ಪೂಜ್ಯಾಯ ರಾಘವೇಂದ್ರಾಯ ತಪ್ಪು ಎಡವಟ್ಟು ಹೇಳಿಕೊಂಡು ಬಂದು ಅಜ್ಜನ ಮುಂದೆ ಹೇಳ್ತಾನೆ. ಒಂದು ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಬಹಳ ದೊಡ್ಡದಲ್ಲ, ಕಷ್ಟದ್ದಲ್ಲ, ಅದು ತಪ್ಪು ಹೇಳ್ಯಾನ. ಹಾಗಿದ್ದರೂ ಅವನನ್ನು ಕರೆದು ಸ್ಟೇಜ್ ಮೇಲೆ ನಿಲ್ಲಿಸಿ ಆ ಪೂಜ್ಯಾಯ ರಾಘವೇಂದ್ರಾಯ ಹೇಳಿಸಿ, ಯಾರು ಬರ್ತಾರೆ ಅವರ ಮುಂದೆ ಹೇಳಿಸಿ ಭಲೆ ಭೇಷ್ ಅಂತಾನೆ. ಯಾಕೆ? ನನ್ನವನು ಮಾಡಿದ ಅತ್ಯಲ್ಪ ಸಾಧನೆಯನ್ನು ಕೂಡ ದೊಡ್ಡದನ್ನಾಗಿ ಮಾಡುವ ಕಲೆ ಹಿರಿಯರಿಗಿರುತ್ತೆ. ಅದು ದೇವರಿಗೆ ಯಾವ ಮಟ್ಟದಲ್ಲಿದೆ ಅಂತಂದ್ರೆ, ಅತ್ಯಲ್ಪ ಸಾಧನೆ 10 ಸೆಕೆಂಡಿನ ಧ್ಯಾನ ಮಾಡೋ ಸಾಕು, ನಿನ್ನನ್ನು ಜಗತ್ತಿನೊಳಗೆ ಮಾನ್ಯನನ್ನಾಗಿ ಮಾಡ್ತೇನೆ ಎನ್ನುವ ಪಣ ತೊಟ್ಟ ದೊಡ್ಡ ಗುಣವೇನಿದೆ ಅದು ನನ್ನ ದೇವರಲ್ಲಿದೆ. ಇಂತಹ 100 ಗುಣಗಳನ್ನು ಮಹಾಭಾರತ ಭಾಗವತದಲ್ಲಿ ನಮಗೆ ಸಿಕ್ಕು ಬರ್ತದೆ. ಆ ಎಲ್ಲ ಗುಣಗಳನ್ನು ಲಿಸ್ಟ್ ಔಟ್ ಮಾಡಿಕೊಂಡು ನಾವು ನಿತ್ಯ 10 ಸೆಕೆಂಡಿನಲ್ಲಿ ಒಂದು ಗುಣವನ್ನು ಚಿಂತನೆಯನ್ನು ಮಾಡಬೇಕು. ನಿನ್ನ ಮಂಗಳ ಗುಣವನ್ನೇ ಕೀರ್ತನಗೈಸು, ನಿನ್ನ ಕಥಾಮೃತವನ್ನೇ ಕುಡಿಸು. ನಿತ್ಯದೊಳಗು ಒಂದು ಅರ್ಧ ಗಂಟೆ 10 ನಿಮಿಷವಾದರೂ ನಿನ್ನ ಕಥಾಮೃತ ನಾನು ಕೇಳಬೇಕು. ಒಂದು ಸಮಯವಿತ್ತು ಕಥೆ ಕೇಳಬೇಕಂದ್ರೆ ಒಬ್ಬರು ಆಚಾರ್ಯ ಮನೆಗೆ ಕರೆಸಬೇಕಾಗಿತ್ತು, ಅಥವಾ ಆಚಾರ್ಯ ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗಬೇಕಾಗಿತ್ತು. ಇವತ್ತಿನ ಸಮಯ ಹಾಗಿಲ್ಲ. ನಾವು ಕುಳಿತಲ್ಲೇನೆ 100 ಜನ ಆಚಾರ್ಯರ ವಿದ್ವಾಂಸರ ಕಥೆಗಳು ಇಲ್ಲಿ ಬರುತ್ತೆ. ಅಂದಮೇಲೆ ಅದನ್ನೊಂದು 10 ಸೆಕೆಂಡು 20 ಸೆಕೆಂಡು 1 ನಿಮಿಷ 2 ನಿಮಿಷ 10 ನಿಮಿಷ 15 ನಿಮಿಷ ಆ ದೇವರ ಕಥೆಗಳನ್ನು ಕೇಳ್ತಾ ಇದ್ರೆ ಆನಂದವಾಗುತ್ತೆ. ಮೊನ್ನೆ ಒಂದು ಕಡೆ ಉಪನ್ಯಾಸಕ್ಕೆ ಹೋಗಿದ್ದೆ, ಭಾಗವತ ದಶಮಸ್ಕಂದ ಉಪನ್ಯಾಸ. ಕೃಷ್ಣನ ಕಥೆ ಭಾಳ ಕೇಳಿವ್ರಿ, ಕೃಷ್ಣನ ಕಥೆ ಬಿಟ್ಟು ಬೇರೆ ಏನಾದರೂ ಹೇಳ್ರಿ ಅಂತ. ನಾನು 3 ದಿನ ಉಪನ್ಯಾಸ ಹೇಳಿದೆ, ಭಾಗವತ ತೆಗಿಲಿಕ್ಕೆ ಹೋಗಲಿಲ್ಲ, ಅಷ್ಟು ಬೇಸರಕ್ಕೆ ಆಗಿಬಿಟ್ಟು. ಕೃಷ್ಣನ ಕಥೆ ಕೇಳಿನಿ, ಕೃಷ್ಣನ ಕಥೆ ಬೇಡ ಅಂತಂದ್ರೆ ನಾವು ಭಾಗವತ ಯಾಕೆ ಬೇಕು? ಯಾಕೆ ನಾವು ಸಾಧಕರು? ಯಾಕೆ ಕೃಷ್ಣಾರ್ಪಣ ಅನ್ಬೇಕು? ಯಾಕೆ ನಾವು ಮಾಡಿದ ಎಲ್ಲ ಸಾಧನೆಗಳನ್ನು ಕೃಷ್ಣಾರ್ಪಣೆ ಅನ್ಬೇಕು? ಯಾಕೆ ಕೃಷ್ಣನ ಕಥೆನೇ ಬೇಡ ಅಂದ್ರೆ? ಹಾಗೆಲ್ಲ ಯಾವುದೇ ಕೃಷ್ಣನ ಕಥೆ ಇರಲಿ, ಪೂತನ ಸಂಹಾರದ ಕಥೆ ಇರಲಿ, ಎಷ್ಟು ಅದ್ಭುತವಾಗಿದೆ. 10 ದಿನದ ಕೂಸು ನಮಗೆ ನೆನಪಿರಂಗಿಲ್ಲ, ಹಾಲು ಕುಡಿಯೋ ಶಕ್ತಿ ಇರ್ತದೋ ಇಲ್ಲೋ ಗೊತ್ತಿಲ್ಲ. 10 ದಿನದ ಕೂಸಿಗೆ ಆ ಕೂಸು ಹಾಲು ಕುಡಿತು, ವಿಷನೂ ಕುಡಿತು, ಪ್ರಾಣನೂ ಹೀರಬೇಕು ಅಂತಂದ್ರೆ ಯಾವ ಸಾಮರ್ಥ್ಯ ಇದೆ? ಅಂತ ಸಮರ್ಥನಾದ ಕೃಷ್ಣ ನನ್ನ ಅಂತರ್ಯಾಮಿಯಾಗಿದ್ದಾನೆ. ಹೀಗೆ ಸಣ್ಣ ಸಣ್ಣ ಕಥೆಗಳಲ್ಲೂ ಕೂಡ ಅದ್ಭುತವಾದ ಚಿಂತನೆ ನಮಗೆ ಸಿಕ್ಕು ಬರ್ತದೆ. ನಿನ್ನ ಕಥಾಮೃತವನ್ನೇ ಕುಡಿಸೋ ನಿತ್ಯ. ನಿನ್ನವರ ಸಂಘ ಜನ್ಮ ಜನ್ಮದಲ್ಲಿ ಇರೆ. ನಿನ್ನವರ ಸಾಧು ಸಜ್ಜನರ ಸಂಘ ಜನ್ಮ ಜನ್ಮಾಂತರಗಳಲ್ಲಿ ಇರಲಿ. ವೆಂಕಟೇಶ ಮಹಾತ್ಮದಲ್ಲಿ ಕೇಳ್ತೀರ, ಮಾಧವ ಮಾಡಿದ ಪಾಪಗಳು ಊಹಾತೀತವಾದ ಪಾಪ. ಬ್ರಾಹ್ಮಣರ ಸಹವಾಸ, ಜ್ಞಾನಿಗಳ ಸಹವಾಸದಿಂದ ಏನಾಯ್ತು ಅಂದರೆ ಲಕ್ಷ್ಮಿ ಮಗಳಾದ್ಲು, ಶ್ರೀನಿವಾಸ ಅಳೆಯನಾಗಿ ಬಂದ ಜನ್ಮಾಂತರಕ್ಕೆ. ಇದು ಸಜ್ಜನರ ಸಹವಾಸದ ದಿವ್ಯವಾಗಿರ್ತಕ್ಕಂತಹ ಬಲ. ಅನ್ಯ ವಿಷಯದಲ್ಲಿ ಇನ್ನು ಇಡಿಸದಿರು. ಕಂಡ ವಿಷಯಗಳು ನನಗೆ ಬೇಕು, ಕಂಡ ವಿಷಯಗಳು ನನಗೆ ಬೇಕು. ಅದು ಎಲ್ಲ ಬೇಡ. ಅನ್ಯ ವಿಷಯಗಳು ಅಂತ ಅನ್ನೋದು ಏನಿದೆ ನನಗೆ ಬೇಡ. ನನ್ನ ಸಾಧನೆ, ನನ್ನ ಹಿತ ಯಾವುದಿದೆ ಅದನ್ನು ನಾನು ಬಯಸ್ತೇನೆ. ಅನ್ಯ ವಿಷಯದೊಳಗೆ ಎನ್ನನ್ನು ಇಡಿಸದಿರು. ನಿನ್ನ ಭಕ್ತರಂತೆ ಎನ್ನ ಯೋಗ್ಯತೆ ಇಲ್ಲ. ನಿನ್ನ ಭಕ್ತರು ಬಹಳ ದೊಡ್ಡವರಿದ್ದಾರೆ. ಶ್ರೀಮದಾಚಾರ್ಯರು, ಟೀಕಾರಾಯರು, ರಾಯರು, ರಘುತ್ತಮರು, ವಾದಿರಾಜರು, ವ್ಯಾಸರಾಜರು, ಒಬ್ಬೊಬ್ಬ ದಿಗ್ಗಜರಿದ್ದಾರೆ. ಮಹಾಮಾ ದಾಸವರೇಣ್ಯರಿದ್ದಾರೆ. ಅವರ ಯೋಗ್ಯತೆಗೆ ಕಸ ನಾನಲ್ಲ, ಹುಳ ನಾನಲ್ಲ. ಆದರೆ ಆ ನಿನ್ನ ಭಕ್ತರ ಕಾಲು ಹಿಡಿದಿನಲ್ಲ, ಅದಕ್ಕಾಗಿ ಆದರೂ ನನಗೆ ಒಂದು ಯೋಗ್ಯತೆಯನ್ನು ಕೊಟ್ಟು ನನಗೆ ಈ ತರಹದ ಗುಣಗಳನ್ನು ಸಾಧನೆಯ ಮಾರ್ಗದಲ್ಲಿ ಇರಿಸು. ನಿನ್ನ ಚರಣ ಕಮಲವನ್ನು ಬಿಡುವರಲ್ಲ. ನಾನು ಯಾವ ಕಾರಣಕ್ಕೂ ಕೂಡ ನಿನ್ನ ಕಾಲನ್ನು ನಾನು ಬಿಡುವುದಿಲ್ಲ. ಇದು ಬಹಳ ಕಷ್ಟ. ನಾನು ದೇವ್ರ ಕಾಲು ಹಿಡಿಯೋದು ಬಹಳ ಕಷ್ಟ. ಯಾಕಂದ್ರೆ ನಾನು ದೇವ್ರನ್ನೇ ನೋಡಿಲ್ಲ, ದೇವ್ರ ಕಾಲು ನನ್ನ ಕಣ್ಣಿಗೆ ಕಂಡೇ ಇಲ್ಲ. ಅವನ ಕಾಲು ಹಿಡಿಯೋದಂತೂ ಬಹಳ ದುರ್ಧರವಾದ ಕೆಲಸ. ಅದಕ್ಕೆ ಏನು ಮಾಡಬೇಕು ಸ್ವಾಮಿ ಅಂತ ದೇವರಲ್ಲೇ ಪ್ರಾರ್ಥನೆ ಮಾಡೋದಾದರೆ, ಮೊನ್ನೆ ಕಲ್ಲೂರದಲ್ಲಿ ಉಪನ್ಯಾಸ ಮಾಡುವಾಗ ಒಂದು ವಿಷಯ ಅಲ್ಲೇ
ಒಂದು ಮಂಗ್ಯ ನೋಡಿದೆ, ಮಂಗ್ಯ ನೋಡಿ ನೆನಪಾಯ್ತು, ಅದನ್ನು ನಾನು ಇಲ್ಲಿ ರಿಪೀಟ್ ಮಾಡ್ತೇನೆ. ಏನು ಅಂತಂದರೆ, ಮಂಗ್ಯ ಇಲ್ಲಿಂದ ಅಲ್ಲಿ ಹಾರ್ತಾ ಇತ್ತು. ಹಾರ್ತಾ ಇರುವಾಗ ಅದ್ರ ಜೊತೆಗೆ ಒಂದು ಕೂಸಿತ್ತು. ಆ ಕೂಸಿನ ನೋಡಿ ನನಗೊಂದು ತಲೆಯೊಳಗೆ ಬಂತು, ನಾನು ನಿನ್ನ ಕಾಲು ಹಿಡಿಯೋದು ಭಾಳ ಕಷ್ಟ. ಈ ಮನುಷ್ಯರೆಲ್ಲ ನಾವು ಹಾಗೆ ಮಾಡ್ತೇವೆ. ಅಂದರೆ ತಮ್ಮ ತಮ್ಮ ಕೂಸಿನ ತಾಯಿನೇ ಹಿಡ್ಕೋಬೇಕು. ಮನುಷ್ಯರಾಗಲಿ, ಹುಲಿ, ಸಿಂಹ, ಬೆಕ್ಕು ಮೊದಲಾದ ಉಳಿದ ಯಾವುದೇ ಪ್ರಾಣಿಗಳಾಗಲಿ ತನ್ನ ಕೂಸನ್ನು ತಾನೇ ಹಿಡ್ಕೊಳ್ತದೆ. ಆದ್ರೆ ಮಂಗ್ಯ ಇಷ್ಟು ವಿಚಿತ್ರ ಅಂತಂದರೆ, ಆ ಕೂಸು ತಾಯಿಯನ್ನು ಹಿಡ್ಕೊಳ್ತದೆ ಉಲ್ಟಾ. ಎಷ್ಟು ಹಿಡಿದಿರ್ತದೆ, ಹೇಗೆ ಹಿಡಿದಿರ್ತದೆ ಆ ಕೂಸಿಗೆ ಗೊತ್ತು, ಆ ತಾಯಿಗೆ ಗೊತ್ತು. ನಾವಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ತಾಯಿಗೆ ಇಷ್ಟು ಕಾನ್ಫಿಡೆಂಟ್ ಅಂದರೆ, ಈ ಬೆಟ್ಟದಿಂದ ನಾನು ಆ ಬೆಟ್ಟಕ್ಕೆ ಜಿಗಿದ್ರು ನನ್ನ ಕೂಸು ಕೆಳಗೆ ಬೀಳೋದಿಲ್ಲ ಅಂತ ಧೈರ್ಯ ಅದಕ್ಕೆ. ಈ ದಂಡಿಯಿಂದ ಆ ದಂಡಿಗೆ ಜಿಗಿದ್ರು ಕೂಸು ಕೆಳಗೆ ಬೀಳೋದಿಲ್ಲ ಅನ್ನೋ ಕಾನ್ಫಿಡೆಂಟ್ ಅದಕ್ಕೆ. ಹಾಗೆ ನಾನು ನಿನ್ನ ಪಾದಾರವಿಂದಗಳನ್ನು ಹಿಡಿಬೇಕು ಅಂತಂದರೆ, ನಿನ್ನ ಕಾಲು ನನಗೆ ಸಿಕ್ಕಿಲ್ಲ, ಶಾಸ್ತ್ರ ಓದಿಲ್ಲ, ನನಗೆ ಹೇಗೆ ಹಿಡಿಬೇಕು ಗೊತ್ತಿಲ್ಲ. ಹಿಡಿದ್ರು 1 ಸೆಕೆಂಡ್ ಹಿಡಿತೇನೆ, 2 ಸೆಕೆಂಡ್ ಹಿಡಿತೇನೆ, 10 ಸೆಕೆಂಡ್ ಹಿಡಿತೇನೆ, 24 ಗಂಟೆ ಹಿಡಿಲಿಕ್ಕೆ ನನ್ನಿಂದ ಆಗೋದಿಲ್ಲ. ಆದರೆ ನೀ ಏನು ಮಾಡಬೇಕು ಅಂತಂದರೆ, ನನ್ನನ್ನು ನೀ ಗಟ್ಟಿಯಾಗಿ ಹಿಡ್ಕೋ, ಚೆನ್ನಾಗಿ ಗಟ್ಟಿಯಾಗಿ ಹಿಡಿ, ಸಾಕು, ನನ್ನ ಉದ್ಧಾರವಾಗತ್ತೆ. ನಿನ್ನ ಚರಣ ಕಮಲವನ್ನು ಬಿಡುವನಲ್ಲ, ಎನ್ನಯ ಗತಿಗಳು ಇನ್ನೆಷ್ಟು ಪೇಳಲಿ, ಎನ್ನ ತಪ್ಪುಗಳು ಅನಂತವಿದ್ದರು. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಅಂತ ಹೇಳಿ ತಪ್ಪು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅವನೇ ನನ್ನ ತಪ್ಪುಗಳು ಪರಿಹರಿಸೋದಿಲ್ಲ. ನನ್ನ ಮನೆ ಋಣ ತಿಂದಿಲ್ಲ, ನನ್ನ ಮನೆ ದುಡ್ಡು ತಿಂದಿಲ್ಲ, ನನ್ನ ಮನೆ ಅನ್ನ ತಿಂದಿಲ್ಲ. ಏ ಕೃಷ್ಣ, ಬೆಟ್ಟದಂಥ ಪಾಪಗಳ ಸುಟ್ಟು ಬಿಡು ನೀನು ಅಂತಂದ್ರೆ, ಅವ್ನು ಸುಡ್ಲಿಕ್ಕೆ ನನ್ನ ಮನೆ ಋಣ ಏನು ಅವನು ತಿಂದಿಲ್ಲ, ಸುಡ್ಲಿಕ್ಕೆ ಸಾಧ್ಯ ಇಲ್ಲ, ಸುಡುವುದೂ ಇಲ್ಲ. ಆದರೆ ಸುಡ್ತಾನೆ ಯಾಕೆ? ತುಂಬ ಕರುಣಾಮಯಿಯಾಗಿದ್ದಾನೆ, ಅಪಾರವಾದ ದಯವುಳ್ಳವನಾಗಿದ್ದಾನೆ, ಅತ್ಯದ್ಭುತವಾದ ಕ್ಷಮೆ ಉಳ್ಳವನಾಗಿದ್ದಾನೆ. ಆದ್ದರಿಂದಾಗಿ ನನ್ನ ತಪ್ಪುಗಳನ್ನು ತಾನು ಮನ್ನಿಸ್ತಾನೆ. ನನ್ನ ಹಾಗೆ ಅವನಿದ್ರೆ ನನ್ನ ತಪ್ಪುಗಳನ್ನೇನು ಅವನು ಮನ್ನಿಸ್ಲಿಕ್ಕೆ ಸಾಧ್ಯವಿರಲಿಲ್ಲ. ಎನ್ನಯ ತಪ್ಪುಗಳು ಅನಂತವಿದ್ದರೂ, ದಾಸರು ಇನ್ನೊಂದು ಭಾರಿ ಸುಂದರವಾದ ಮಾತು ಹೇಳ್ತಾನೆ, ಅನ್ಯರ ದುರ್ಗುಣವನ್ನೇ ಎಣಿಸಿ 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 ಎನ್ನ ದಣಿವೆನಯ್ಯ. ಎಷ್ಟು ಚೆನ್ನಾಗಿ ದಾಸರ ಆರಾಧನೆ. ಅವ್ರು ದಾನ ಕೊಟ್ಟಿದ್ದಾರೆ ರೀ, ಡೊನೇಷನ್ ಕೊಟ್ಟಿದ್ದಾರೆ. ಆಚಾರ್ಯ ನಿಮ್ಗೇನು ಗೊತ್ತು ಟೇಬಲ್ ಬುಡಕ್ಕೆ ಎಷ್ಟು ತೊಗೊಂಡಿರ್ತಾರ ಅನ್ನೋದು. ಅರೆ ದಾನ ಕೊಟ್ಟಾರ, ಮೆಚ್ಚಿಕೋ. ಭಜನೆಗೆ ಬಂದಿದ್ದಾರ, ಮೆಚ್ಚಿಕೋ. ಅವ್ರಿಗೆ ಮನೆ ಮಾಡೋ ಕೆಲಸ ಏನಿಲ್ಲ, ಅದಕ್ಕೆ ಭಜನೆಗೆ ಬಂದಾರಂತೇಳಿ ಯಾಕೆ ದುರ್ಗುಣಗಳನ್ನು ಎಣಿಸ್ತೀಯ? ಪೂಜೆ ಮಾಡಿದ್ದಾನೆ, ಸಂತೋಷ ಪಡು. ಅವನಿಗೇನು ಬೇರೆ ಕೆಲಸ ಇಲ್ಲ, ಪೂಜೆ ಮಾಡ್ಕೋ ಕೂತಾನೆ ಅಂತೇಳಿ ಯಾಕೆ ಎಣಿಸೋದು? ಅನ್ಯರ ದುರ್ಗುಣವನ್ನೇ ಎಣಿಸಿ ಎಣಿಸಿ ಎನ್ನ ದಣಿಸುವುದಯ್ಯ. ನಿನ್ನ ಕಡೆ ಮನ ಒಮ್ಮೆ ಒಪ್ಪ ಹೋಗದು ಕೃಷ್ಣ. ಎನ್ನ ಬಾಳು ಸ್ವಾಮಿ. ಇನ್ನು ಹೀಗಾಯ್ತು ನನ್ನ ಜೀವನ. ಈ ತರಹದ ದೋಬಿಕಾ ಕುತ್ತ ನ ಘರ್ಕ ನ ಘಾಟಕ, ಈ ಅತ್ಯಂತ ದುರವಸ್ಥೆಯೊಳಗೆ ನಾನು ಬಂದಿದ್ದೇನೆ. ಎನ್ನ ಮೊರೆ ಇಟ್ಟೆ, ಇನ್ನು ಮೊರೆ ಇಟ್ಟೆ ಗುರುಶ್ರೀಶ ವಿಠಲ. ದಾಸರು ಹೇಳ್ತಾರೆ, ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯ ಶ್ರೀನಿವಾಸನೇ. ಹಾಗೆ ಇನ್ನು ಮೊರೆ ಇಟ್ಟೆ, ಪರಿಪೂರ್ಣವಾಗಿ ದೇಹೇಂದ್ರಿಯ ಮನಸ್ಸುಗಳನ್ನು ಸಮರ್ಪಣೆಯನ್ನು ಮಾಡಿ ನಾನು ನಿನಗೆ ಪೂರ್ಣ ಶರಣು ಬಂದಿದ್ದೇನೆ. ಗುರುಶ್ರೀಶ ವಿಠಲ, ನನ್ನನ್ನೆಂದಾದರೂ ರಕ್ಷಣೆಯನ್ನು ಮಾಡು. ಆದರೆ ನಿನ್ನ ಧ್ಯಾನ ಕೊಡು, ನಿನ್ನ ಚಿಂತನೆ ಕೊಡು, ನಿನ್ನ ಕಥೆ ಕೇಳುವ ಸೌಭಾಗ್ಯ ಕೊಡು, ನಿನ್ನವರ ಸಹವಾಸ ಕೊಡು, ವಿಚಿತ್ರವಾದ ದೀಕ್ಷೆ ಕೊಡು, ನಿನ್ನ ಗುಣಗಳನ್ನು ಎಣಿಸುವ, ಲೆಕ್ಕ ಹಾಕುವ, ಚಿಂತನೆಯನ್ನು ಮಾಡುವ, ಅವುಗಳನ್ನು ಒಲಿಸಿಕೊಳ್ಳುವ ದಿವ್ಯವಾದ ಸೌಭಾಗ್ಯವನ್ನು ಕೊಡಿ ಎಂಬುದಾಗಿ ದಾಸರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆ ದಾಸರಲ್ಲಿ ಪ್ರತಿ ಬಾರಿಯ ಪ್ರಾರ್ಥನೆ ಅಂತಂದರೆ, ಅಪ್ಡೇಟ್ ಆಗದ ಮೊಬೈಲ್ ನಾವು ಯಾರೂ ಬಳಸುವುದಿಲ್ಲ. ಆಟೋಮೆಟಿಕ್ಲಿ ಅಪ್ಡೇಟ್ ಆಗ್ಲಿಕ್ಕೆ ನಾವು ಇಟ್ಬಿಡ್ತೇವೆ. ಅಂದರೆ ಈ ಮೊಬೈಲನ್ನೇ ನಾವು ಅಪ್ಡೇಟ್ ಆಗದ ವಸ್ತುವನ್ನು ನಾವು ಬಳಸುವುದಿಲ್ಲ ಅಂದಮೇಲೆ, ಅಪ್ಡೇಟ್ ಆಗದಿರುವ ನಮ್ಮನ್ನು ದಾಸರು ಯಾವ ಕಾರಣಕ್ಕೂ ಬಳಸಿಕೊಳ್ಳುವುದಿಲ್ಲ. ಇದು ಅತ್ಯಂತ ನಿಶ್ಚಿತ. ಹಾಗಾದರೆ ದಾಸರು ನಮ್ಮನ್ನು ಬಳಸಿಕೊಳ್ಳಬೇಕು.
ಬಡಿಯೋ ಬೆನ್ನಲಿ ಶ್ರೀನಿವಾಸ ಚೆನ್ನಾಗಿ ಗುದ್ದಿ ಗುದ್ದಿ ಬೆಳೆದು ಕಿವಿ ಹಿಂಡಿ ಚಾಟಿ ಹಾಕಿ ನಮ್ಮಿಂದ ಸಾಧನೆ ಮಾಡಿಸಿಕೊಳ್ಬೇಕು. ಯಾವಾಗ ಅಂತಂದ್ರೆ ನನ್ನಲ್ಲಿ ಅಪ್ಡೇಟ್ ವರ್ಷನ್, ನನ್ನನ್ನು ಅಪ್ಡೇಟ್ ಮಾಡಿಕೊಂಡಾಗ ಅವಶ್ಯವಾಗಿ ದಾಸರು ನಮ್ಮ ಕೈ ಹಿಡಿತಾರೆ, ನಮ್ಮನ್ನು ನೋಡ್ತಾರೆ, ನಮ್ಮ ಜೊತೆಗೆ ಮಾತಾಡ್ತಾರೆ, ಕೈ ಹಿಡಿದು ರಕ್ಷಣೆಯನ್ನು ಮಾಡಿ ತಮ್ಮ ಪಕ್ಕದಲ್ಲಿ ಕೂಡಿಸಿಕೊಂಡು ಇವನು ಒಬ್ಬ ಸಾಧಕ ಇದ್ದ ನೋಡ ಅಂತ ಜಗತ್ತಿಗೆ ತೋರಿಸಿಕೊಡ್ತಾರೆ. ಆ ತರಹದಿಂದ ಸಂಧ್ಯಾ ವಂದನೆ, ಗಾಯತ್ರಿ ಜಪ, ದೇವರ ಪೂಜೆ, ಹಾಡು, ಭಜನೆ, ಹರಿಕಥೆ, ಪ್ರದಕ್ಷಿಣೆ, ಏಕಾದಶಿ ವ್ರತ ಮುಂತಾದ ಅನೇಕ ಸಾಧನೆಗಳಲ್ಲಿ ಸ್ವಲ್ಪ ಅಪ್ಡೇಟ್ ವರ್ಷನ್ ನಾವು ಆದೆವು ಅಂತಾದರೆ ದಾಸರು ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಎಂಬುದಾಗಿ ಭಾವಿಸ್ತಾ, ಇನ್ನೊಂದು ಮಾತು ಹೇಳಬೇಕು ಅಂದರೆ, ಯಾರನ್ನಾದರೂ ನಮ್ಮ ಮನೆಗೆ ಊಟಕ್ಕೆ ಕರಿಬೇಕು ಅಂತಂದ್ರೆ ನಾವು ಲೆಕ್ಕ ಹಾಕ್ತೇವೆ, ಯಾರ್ಯಾರಿಗೆ ಕರಿಬೇಕು ಲೆಕ್ಕ ಹಾಕಿ ಕೊನೆಗೆ ನನಗೆ ಯಾರು ಬಹಳ ಬೇಕಾದವರು ಆ 4 ಮಂದಿ ನಾವು ಊಟಕ್ಕೆ ಕರಿತೇನೆ. ಇವತ್ತು ದಾಸರು ತಮ್ಮ ಅಂಗಳದೊಳಗೆ ನಮಗೆ ಇಷ್ಟು ಮಂದಿ ಊಟಕ್ಕೆ ಹಾಕ್ತಾ ಇದ್ದಾರೆ ಅಂತಂದ್ರೆ ನಾವು ಎಷ್ಟು ದಾಸರಿಗೆ ಬೇಕಾದವರಾಗಿದ್ದೇವೆ ಎಂಬ ಭಾವನೆ ನಮ್ಮಲ್ಲಿ ಬಂದರೂ ಸಾಕು, ನಾವು ಇನ್ನು ಮುಂದಿನ ಆರಾಧನೆಗಳನ್ನು ತಪ್ಪಿಸುವುದಿಲ್ಲ ಎಂಬುದಾಗಿ ತಿಳಿಸ್ತಾ ಅವರ ಕಾರುಣ್ಯವನ್ನು ನೆನೆಸ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರೇ ಶ್ರೀನಿವಾಸ. ಸಪ್ತರಾತ್ರಂ ಕೃಷ್ಣವೇಣ್ಯಾಂ ಉಷಿತ್ವಾ ಪುನರುತ್ಥಿತಂ ಜಿತಾಮಿತ್ರ ಗುರುಂ ವಂದೇ ವಿಭುಧೇಂದ್ರ ಕರೋದ್ಭವಂ. ಶ್ರೀಕೃಷ್ಣಾರ್ಪಣಮಸ್ತು.